ಎಲ್ಲ ಆತ್ಮೀಯ ವೀಕ್ಷಕರಿಗೂ ಶಾರದಾ ವಿದ್ಯಾಲಯಕ್ಕೆ ಸ್ವಾಗತ. ಸಾಕಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರು, ಸರ್ ನಾವು ನೇವಿ MR ಅಪ್ಲಿಕೇಶನ್ ಹಾಕಿದ್ದೀವಿ, ಸೊ ಅದರದ ಸಿಲೆಬಸ್ ಯಾವ ತರ ಇರ್ತದ, ಮ್ಯಾಥ್ಸ್ ಕ್ವಶನ್ಸ್ ಯಾವ ತರ ಬರ್ತಾವ, ಯಾವ ರೇಂಜಿಗೆ ನಾವು ಪ್ರಿಪೇರ್ ಆಗ್ಬೇಕಂತ ಸಾಕಷ್ಟು ಜನ ಅಭ್ಯರ್ಥಿಗಳು ಮೆಸೇಜ್ ಮಾಡ್ತಾ ಇದ್ರಿ, ಕಾಲ್ ಮಾಡ್ತಾ ಇದ್ರಿ. ಸೊ ಅವರಿಗಾಗಿ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಡಿಯೋ. ಈ ಒಂದು ವಿಡಿಯೋದಾಗ ನಾವು ಇವತ್ತು ಏನ್ ಮಾಡ್ತಿದ್ವಿಪ್ಪ ಅಂದ್ರೆ, ಇದು ನೇವಿ ಒಳಗ MR ಅಂತಕ್ಕಂಥ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿದವರಿಗೆ ಟಾಪ್ 20 ಮ್ಯಾಥ್ಸ್ ಕ್ವಶನ್ಗಳನ್ನ ನಾವು ಇವತ್ತಿನ ದಿನ ಡಿಸ್ಕಷನ್ ಮಾಡ್ತಿದ್ವಿ. ಅಂದ್ರೆ ಇದ್ರೊಳಗ ಮ್ಯಾಥ್ಸ್ ನಿಮ್ಮ ಎಕ್ಸಾಮ್ ಒಳಗ 13 ಕ್ವಶನ್ ಇರ್ತಾವ, ನೆಕ್ಸ್ಟ್ ಸೈನ್ಸ್ 13 ಕ್ವಶನ್ ಇರ್ತಾವ, GK ಎಷ್ಟು ಇರ್ತಾವ ಅಂದ್ರೆ 25 ಕ್ವಶನ್ ಇರ್ತಾವ. ಈ ಒಂದು ರೀತಿ ಒಳಗ ಪ್ಯಾಟರ್ನ್ ಇರ್ತದೆ. ಎಕ್ಸಾಮ್ ಒಳಗ 24 ಕ್ವಶನ್ ಇರ್ತಾವ, ಟೋಟಲ್ 50 ಕ್ವಶನ್ಗಳದ ಈ ಒಂದು ಪ್ಯಾಟರ್ನ್ ಒಳಗೆ ನಿಮ್ಗೆ ಎಕ್ಸಾಮ್ ಇರ್ತದೆ. ಇದ್ರ ಒಳಗ ಪರ್ಟಿಕ್ಯುಲರ್ಲಿ ಮ್ಯಾಥ್ಸ್ ಕ್ವಶನ್ಸ್ ಯಾವ ತರ ಬರ್ತಾವ ಅನ್ನೋದನ್ನ ಇವತ್ತಿನ ದಿನ ಈ ಒಂದು ವಿಡಿಯೋದಾಗ ನೀವೆಲ್ಲರೂ ಕೂಡಿ ಡಿಸ್ಕಷನ್ ಮಾಡೋಣ. ಅದೇ ರೀತಿಯಾಗಿ ಯಾರಾದರೂ ನಿಮ್ಮ ಸ್ನೇಹಿತರು ಕೂಡ ನೇವಿ MR ಅಪ್ಲಿಕೇಶನ್ ಹಾಕಿದ್ರಂದ್ರ ಮಿಸ್ ಮಾಡಲ್ದ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅದೇ ರೀತಿಯಾಗಿ ಇದ್ರೊಳಗ ಏನೊಂದು ವಿಶೇಷತೆಪ್ಪ ಅಂದ್ರೆ 0 to ಹೀರೋ, ನಿಮ್ಗೆ ಏನೂ ಬರ್ಲಿಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ, ನೀಟಾಗಿ ಒಂದ್ಸಲ ಇದನ್ನ ಕ್ಲಾಸ್ ಕೇಳಿದ್ರಂದ್ರ 100% ನಿಮಗಂತೂ ಧೈರ್ಯ ಬಂದೇ ಬರ್ತದೆ. ಇಷ್ಟು ಈಸಿ ಕ್ವಶನ್ ಇರ್ತಾವೇನ್ರಿ ಸರ್ ಅಂತಕ್ಕಂಥ ಒಂದು ಅಭಿಪ್ರಾಯ ನಿಮಗೂ ಕೂಡ ಬರ್ತದೆ. ಸೊ ಅಷ್ಟೊಂದು ಸಿಂಪಲ್ ಆಗಿ ಅಷ್ಟೊಂದು ಇದ್ರೊಳಗ ನಾವು ತಿಳಿಸ್ತಾ ಹೋಗೋಣ. ಸೊ ಎಕ್ಸಾಮ್ ಇಂಗ್ಲಿಷ್ ಮತ್ತೆ ಹಿಂದಿ ಒಳಗಿರ್ತದೆ. ಸೊ ನೀವು ಹಾಕಿರ್ತಕ್ಕಂಥ ನೇವಿ MR ಅಪ್ಲಿಕೇಶನ್ ಏನಿರ್ತದಪ್ಪ ಅಂದ್ರೆ ಇಂಗ್ಲಿಷ್ ಮತ್ತು ಹಿಂದಿ ಒಳಗಿರ್ತದೆ. ಏನಿರ್ತದ್ರಿ ಎಕ್ಸಾಮ್ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆ ಒಳಗಿರ್ತದೆ. ಈ ಒಂದು ಎಕ್ಸಾಮ್ ನೇವಿ ಅಂತಕ್ಕಂಥ ಎಕ್ಸಾಮ್ ಕನ್ನಡದಾಗ ಬರೋದಿಲ್ಲ, ಪರ್ಟಿಕ್ಯುಲರ್ಲಿ ಇಂಗ್ಲಿಷ್ ಮತ್ತು ಹಿಂದಿ ಒಳಗಿರ್ತದೆ. ಕ್ವಶನ್ ಮೊದಲನೇ ಕ್ವಶನ್ ಏನಿದೆ ನೋಡ್ರಿ, ವಾಟ್ ಈಸ್ ದ SCF ಆಫ್ 12, 18 and 24 ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆಲ್ಲರಿಗೂ ಗುರ್ತದ. ಸೊ SCF ಅಂತ ಕೊಡೋ ಬದ್ಲಿ ಕನ್ನಡದಾಗ ಕೊಟ್ಟಿದ್ದಂದ್ರೆ ನೀವೆಲ್ಲರೂ ಅಗದಿ ಈಸಿಯಾಗಿ ಆನ್ಸರ್ ಮಾಡ್ತಿದ್ರಿ. ಇವಾಗೂ ಕೂಡ ಏನು ಟೆನ್ಷನ್ ಇಲ್ಲ, ಅಷ್ಟು ಈಸಿಯಾಗಿ ನಾನು ನಿಮಗೆ ರೆಡಿ ಮಾಡ್ತೀನಿ. ಏನಿದೆ ನೋಡ್ರಿ ಕ್ವಶನ್, ಏನಿದಪ್ಪ ಅಂದ್ರೆ SCF ಕೇಳಿದಾನ. ಸೊ SCF ಅಂದ್ರೆ ಏನ್ರಿ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ SCF ನಾವು ಕನ್ನಡದಾಗ ಏನಂತೀವಿ ಅಂದ್ರೆ ಮ ಅಂತೀವಿ. ಏನಂತೀವ್ರಿ, ಮ ಅಂತೀವಿ. ಮಸದ ಅರ್ಥ ಏನಪ್ಪಾ ಅಂದ್ರೆ ಕೊಟ್ಟಂತಹ ಎಲ್ಲಾ ಸಂಖ್ಯೆಗಳು ಒಂದ ಮಗ್ಗಿ ಒಳಗಿರ್ಬೇಕು. ಕೊಟ್ಟಂತಹ ಎಲ್ಲಾ ಸಂಖ್ಯೆಗಳು ಏನಿರ್ಬೇಕ್ರಿ, ಒಂದ ಮಗ್ಗಿ ಒಳಗಿರ್ಬೇಕು. ಏನ್ ಕೊಟ್ಟಾನ ನೋಡ್ರಿ, 12 ಕೊಟ್ಟಿದಾನ. ನೆಕ್ಸ್ಟ್ ಏನ್ ಕೊಟ್ಟಾನ್ರಿ, 18 ಕೊಟ್ಟಾನ. ನೆಕ್ಸ್ಟ್ ಏನ್ ಕೊಟ್ಟಾನ್ರಿ, 24 ಕೊಟ್ಟಾನ. ಸೊ ಇದನ್ನ ನಾವೀಗ LCM ಮತ್ತು SCF ಲಸ ಮತ್ತು ಮಸ ಇದ ಮೆಥಡ್ ಒಳಗೆ ಮಾಡ್ತೀವಿ. ಸೊ ಇದನ್ನ ನಾನು ನಿಮ್ಗೆ ಬೇಸಿಕ್ ಹೇಳ್ಕೊಡ್ತೇನೆ. ಫಸ್ಟ್ ಸಾಂಪ್ರದಾಯಿಕ ಪದ್ಧತಿ ಟ್ರೆಡಿಷನಲ್ ವೇದಾಗ ಬಿಡಿಸೋಣ, ನೆಕ್ಸ್ಟ್ ಇದಕ್ಕೂ ಕೂಡ ನಾನು ಶಾರ್ಟ್ಕಟ್ ಹೇಳ್ತೀನಿ. ಸೊ ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ, SCF ಆಫ್ 12, 18, 24. ಸೊ ಇವೆಲ್ಲ ಯಾವ ಮಗ್ಗಿ ಒಳಗದವ, 2 ಮಗ್ಗಿ ಒಳಗದವ. 2 6 12, 2 9 18, 2 12 24. ನೆಕ್ಸ್ಟ್ 6 9 12 ಯಾವ ಮಗ್ಗಿ ಒಳಗೆ ಬರ್ತಾವಪ್ಪ ಅಂದ್ರೆ 3 ಮಗ್ಗಿ ಒಳಗೆ ಬರ್ತಾವ. 3 2 6, 3 3 9, 3 4 12. ಸೊ 2 3 4 ಒಂದರ ಮಗ್ಗಿಯನ್ನ ಬಿಟ್ರ ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ಮಗ್ಗಿ ಒಳಗೆ ಬರೋದಿಲ್ಲ. ಸೊ ಅದಕ್ಕೆ SCF ಅಂದ್ರೆ ಏನ್ ಮಾಡ್ಬೇಕ್ರಿ, ಇಷ್ಟ ಬಿಡಬೇಕು. LCM ಅಂದ್ರೆ ಏನ್ರಿ, ಲಾಸ್ಟ್ ಒಂದು ಬರೋಟನು ಮಾಡ್ಬೇಕು. ಸೊ ಇವಾಗ ಇವೆರಡನ್ನು ಗುಣಾಕಾರ ಮಾಡ್ತೀವಿ. 3 2 ಎಷ್ಟ್ರಿ 6, 3 2 ಎಷ್ಟ್ರಿ 6. ಈ ತರದ SCF ಎಷ್ಟಾಗಿರ್ತದಪ್ಪ ಅಂದ್ರ 6 ಆಗಿರ್ತದ. ಸೊ ನಿಮ್ಗೆ ಇದು ಮೆಥಡ್ ತಿಳಿದಿತ್ತಂದ್ರ ಒಂದ್ಸಲ ವಿಡಿಯೋ ಒಳಗ ಕಮೆಂಟ್ ಬಾಕ್ಸ್ ಒಳಗ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಓಕೆ, ಇದಕ್ಕೆ ಶಾರ್ಟ್ಕಟ್ ನೋಡ್ರಿ, ಇವೆಲ್ಲಾನು 3 ಮಗ್ಗಿ ಒಳಗೂ ಬರ್ತಾವ. ನೆಕ್ಸ್ಟ್ 6 ಮಗ್ಗಿ ಒಳಗೆ ಬರ್ತಾವ. ನೆಕ್ಸ್ಟ್ ಯಾವ್ದೈತ್ರಿ, 12 ಐತಿ. 12 ಮಗ್ಗಿ ಒಳಗೆ 12 ಐತಿ, ಆದ್ರೆ 12 ಮಗ್ಗಿ ಒಳಗೆ 18 ಇಲ್ಲ. ಇದು ಆನ್ಸರ್ ಅಲ್ಲ. ನೆಕ್ಸ್ಟ್ 72 ಅಂತೂ 12 ಮಗ್ಗಿ ಒಳಗ. ಸೊ 72 ಮಗ್ಗಿ ಒಳಗ 12 ಬರುದಿಲ್ಲ. 72 ಮಗ್ಗಿ ಒಳಗ 18 ಬರುದಿಲ್ಲ. 72 ಮಗ್ಗಿ ಒಳಗ 24 ಬರುದಿಲ್ಲ. ಆ ನಂತರ ನಾವೇನ್ ಕಂಡಿಡ್ಯಾತಪ್ಪ ಅಂದ್ರ SCF ಕಂಡಿಡ್ಯಾತು. H ಅಂದ್ರೆ ಏನ್ರಿ, ಹೈಯೆಸ್ಟ್. H ಅಂದ್ರೆ ಏನ್ರಿ, ಹೈಯೆಸ್ಟ್. 2 ಆನ್ಸರ್ಗಳು ಆಗ್ತಿದ್ವು ಅಂದ್ರೆ ಇದ್ರೊಳಗೆ ಹೈಯೆಸ್ಟ್ ಯಾವ್ದು ಇರ್ತೈತಿಲ್ಲ ಅದೇನಾಗಿರ್ತದ್ರಿ, ಆನ್ಸರ್ ಆಗಿರ್ತದ. ಸೊ ಆಪ್ಷನ್ ಬಿ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ವಿಡಿಯೋ ಕ್ಲಿಯರ್ ಇತ್ತು, ವಾಯ್ಸ್ ಕ್ಲಿಯರ್ ಆಗಿ ಬರ್ತಿತ್ತಂದ್ರ ವಿಡಿಯೋಕ್ಕೂ ಕೂಡ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಕೂಡ ಯಾರಾದ್ರೂ ನೇವಿ MR ಬಗ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ರಂದ್ರ ಅವ್ರಿಗೂ ಕೂಡ ಮಿಸ್ ಮಾಡಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರ ಕನ್ವರ್ಟ್. ಸೊ ಕನ್ವರ್ಟ್ ಅಂದ್ರೆ ಏನ್ರಿ, ಪರಿವರ್ತಿಸು. ಕನ್ವರ್ಟ್ ಅಂದ್ರೆ ಏನ್ರಿ, ಪರಿವರ್ತಿಸು. 0.75 ಇಂಟು ಫ್ರಾಕ್ಷನ್. ಸೊ ಫ್ರಾಕ್ಷನ್ ಅಂದ್ರೆ ಏನ್ರಿ, ಭಿನ್ನರಾಶಿ. ಸೊ ಭಿನ್ನರಾಶಿ ಅಂದ್ರೆ ಹಿಂಗ್ ಬರೀತೀವಿ ನಾವು, 1/2 ಅಂಶ. ಏನಂತ ಬರೀತೀವ್ರಿ, 1/2 ಅಂಶ.
ಮೇಲ್ಗಡೆ ಇರ್ತಕ್ಕಂಥದಕ್ಕೆ ಏನಂತೀವಿ ಅಂಶ, ಕೆಳಗಡೆ ಇರ್ತಕ್ಕಂಥದಕ್ಕೆ ಏನಂತೀವಿ ಛೇದ. ಅದನ್ನ ಇಂಗ್ಲಿಷ್ ಒಳಗೆ ಹೋದು ಅಂದ್ರೆ ಮೇಲ್ಗಡೆ ಇರ್ತಕ್ಕಂಥದ್ದು ನ್ಯೂಮರೇಟರ್ ಆಗಿರ್ತದ, ಕೆಳಗಡೆ ಇರ್ತಕ್ಕಂಥದ್ದು ಡಿನಾಮಿನೇಟರ್ ಆಗಿರ್ತದ. ಸೊ ಅದೇ ರೀತಿಯಾಗಿ ನಾವು ಅದನ್ನ ಫ್ರಾಕ್ಷನ್ ಒಳಗೆ ಬರ್ದ ಸಿಂಪ್ಲೆಸ್ಟ್ ಫಾರ್ಮ್ ಅಂದ್ರೆ ಏನ್ರಿ, ಸಿಂಪ್ಲೆಸ್ಟ್ ಅಂದ್ರೆ ಏನ ಕನಿಷ್ಠ ರೂಪ. ಹಂಗಂದ್ರೆ ಏನ್ರಿ, ನೆಕ್ಸ್ಟ್ ಅದನ್ನ ಕಡ್ತಾ ಹೊಡಿಬೇಕು. ಅದನ್ನ ಏನ್ ಮಾಡ್ಬೇಕ್ರಿ, ಕಡ್ತಾ ಹೊಡಿಬೇಕು. ಸೊ ಏನ್ ಕೊಟ್ಟಾರ ನೋಡ್ರಿ ಕ್ವಶನ್, 0.75 ಕೊಟ್ಟಾರ. ಏನ್ ಕೊಟ್ಟಾರ್ರಿ, 0.75. ಈಗ ಇದು ಯಾವ ರೂಪದಾಗ ಐತಂದ್ರ ಡೆಸಿಮಲ್. ಡೆಸಿಮಲ್ ಅಂದ್ರ ಕನ್ನಡದಾಗ ಏನಂತೀವಿ ಅಂದ್ರೆ ದಶಮಾಂಶ ಅಂತೀವಿ. ಏನಂತೀವ್ರಿ, ದಶಮಾಂಶ. ಇದನ್ನ ಕನ್ವರ್ಟ್ ಮಾಡ್ಬೇಕಾಗಿತ್ತಂದ್ರೆ ಇಲ್ಲಿ ನಂಬರ್ ಎಷ್ಟು ಕೊಟ್ಟಾರ್ರಿ, 75 ಕೊಟ್ಟಾರ. 75 ಬರೀರಿ. ಆ ನಂತರ ಬಿಡಿ ಸ್ಥಾನದಿಂದ, ಸೊ ಇದಕ್ಕೆ ನಾವೇನಂತೀವಿ, ಬಿಡಿ ಸ್ಥಾನ ಅಂತೀವಿ. ಇದಕ್ಕೇನಂತೀವಿ, ಬಿಡಿ ಸ್ಥಾನ ಅಂತೀವಿ. ಬಿಡಿ ಸ್ಥಾನದಿಂದ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾರ್ರಿ, 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾರ. ಅಂದ್ರೆ ಎಷ್ಟು ಜೀರೋ ಬರಿಬೇಕ್ರಿ, 2 ಜೀರೋ ಬರಿಬೇಕು. ಪಾಯಿಂಟ್ ಅಂದ್ರೆ ಏನ್ರಿ, 1. ಸೊ ಆಲ್ಮೋಸ್ಟ್ ನಿಮಗೆಲ್ಲ ಇದು ಬರೆಯೋದು ಗೊತ್ತಾಗಿರ್ಬೋದು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. 0.2 ಕೊಟ್ಟಿರಂದ್ರ ಸೊ ಇಲ್ಲಿ ಎಷ್ಟು ಐತ್ರಿ, 2 ಐತಿ, 2 ಬರೀರಿ. ನೆಕ್ಸ್ಟ್ ಬಿಡಿ ಸ್ಥಾನದಿಂದ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾರಿ, 1 ಸ್ಥಾನ. ಅಂದ್ರೆ ಕೆಳಗೆ ಎಷ್ಟು ಜೀರೋ ಬರಿಬೇಕ್ರಿ, 1 ಜೀರೋ ಬರಿಬೇಕು. ಪಾಯಿಂಟ್ ಅಂದ್ರೆ ಎಷ್ಟ್ರಿ, 1. 2/10 ಆಯ್ತು. ನೆಕ್ಸ್ಟ್ ಇದ್ರದ್ದು ಏನ್ ಕೇಳಿದಾರೆ ಅಂದ್ರೆ ಸಿಂಪ್ಲೆಸ್ಟ್ ಫಾರ್ಮ್ ಕೇಳಿದಾರೆ. ಸೊ ಅದನ್ನ ಕಡ್ತಾ ಹೊಡಿಬೇಕು. ಕಡ್ತಾ ಹೊಡಿಬೇಕಾಗಿತ್ತಂದ್ರ ನೋಡ್ರಿ, 75 ಮತ್ತು 100 ಯಾವ ಮಗ್ಗಿ ಒಳಗೆ ಬರ್ತಾವ ಅಂದ್ರೆ 25ರ ಮಗ್ಗಿ ಒಳಗೆ ಬರ್ತಾವ. ಸೊ 25 ಮೂರ್ಲೆ 75, 25 4 100. ಸೊ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ 3/4 ಆಗಿರ್ತದ. ಆಪ್ಷನ್ ಸಿ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್. ಸೊ ಇಂಥ ಬೇಸಿಕ್ ಕ್ವಶನ್ಗಳು ಕೂಡ ನಿಮ್ಮ ಎಕ್ಸಾಮ್ದಾಗ ಬರ್ದಿರ್ತಾವ. ಸೊ ನಾನ್ ಡಿಸ್ಕಷನ್ ಮಾಡ್ತಿರ್ತಕ್ಕಂಥ ಕ್ವಶನ್ ಪೇಪರ್ ಯಾವ್ದಪ್ಪ ಅಂದ್ರೆ 2025 ಯಾವ್ದ್ರಿ, 2025 ಏಪ್ರಿಲ್ 2 ಸೊ ಏಪ್ರಿಲ್ ಒಳಗ 2ನೇ ತಾರೀಕು ನಡೆದಿರ್ತಕ್ಕಂಥ ಲಾಸ್ಟ್ ಈವ್ನಿಂಗ್ ಶಿಫ್ಟ್ ಇದ್ದದ್ದು, 3ನೇ ಶಿಫ್ಟ್ ಕ್ವಶನ್ ಪೇಪರ್ ಅದ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನದಪ್ಪ ಅಂದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್. ಸೊ ಇದು ಯಾವ ಚಾಪ್ಟರ್ಪ್ಪ ಅಂದ್ರೆ ಪರ್ಸೆಂಟೇಜ್, ಶೇಕಡ ಅಂತಕ್ಕಂಥ ಕ್ವಶನ್ ಪೇಪರ್. ಸೊ ಈ ಚಾಪ್ಟರ್ ಒಳಗಿನ ಕ್ವಶನ್ಸ್ ಅದ. ಏನದ ನೋಡ್ರಿ, ಫೈಂಡ್ ದ ವ್ಯಾಲ್ಯೂ ಆಫ್ 25% ಆಫ್ 800. 25% ಆಫ್ 800. ಸರ್ ಇದನ್ನ ಹೆಂಗ್ ಸಾಲ್ವ್ ಮಾಡೋದು ಅನ್ನೋದ್ರ ನಾ ಅಗದಿ ಈಸಿಯಾಗಿ ನಿಮಗೆ ಬೇಸಿಕ್ ಮೆಥಡ್ ಒಳಗೆ ಹೇಳ್ಕೊಡ್ತೀನಿ ನೋಡ್ರಿ. ಏನದ, 25 ಅದ. 25 ಬರೀರಿ. ಯಾವುದೇ ಒಂದು ಸಂಖ್ಯೆ ಮುಂದೆ ಶೇಕಡಾ ಚಿಹ್ನೆ ಇತ್ತಂದ್ರ, ಯಾವುದೇ ಒಂದು ಸಂಖ್ಯೆ ಮುಂದೆ ಶೇಕಡಾ ಚಿಹ್ನೆ ಇತ್ತಂದ್ರ ಅದ್ರ ಅರ್ಥ ಏನ್ರಿ, ಬಾಗಿಲೆ 100. ಯಾವುದೇ ಒಂದು ಸಂಖ್ಯೆಯ ಮುಂದೆ ಶೇಕಡಾ ಚಿಹ್ನೆ ಇತ್ತಂದ್ರ ಅದ್ರ ಅರ್ಥ ಏನ್ರಿ, ಬಾಗಿಲೆ 100. ನೆಕ್ಸ್ಟ್ ಏನ್ ಕೊಟ್ಟಾರ್ರಿ, ಆಫ್ ಕೊಟ್ಟಾರ. ಏನ್ ಕೊಟ್ಟಾರ್ರಿ, ಆಫ್ ಕೊಟ್ಟಾರ. ಆಫ್ ಅಂದ್ರೆ ಅದ್ರ ಅರ್ಥ ಏನ್ರಿ, ಗುಣಿಸು, ಮಲ್ಟಿಪ್ಲೈ. ಏನ್ರಿ, ಗುಣಿಸು. ನೆಕ್ಸ್ಟ್ ಎಷ್ಟು ಐತ್ರಿ, 800 ಐತಿ. ಸೊ 800 ಬರೀರಿ. ಏನೂ ಇಲ್ಲ ಅಂದ್ರೆ ಕೆಳಗೆ ಎಷ್ಟ್ರಿ, 1. ಏನೂ ಇಲ್ಲ ಅಂದ್ರೆ ಎಷ್ಟು ಕೆಳಗ, 1. ಸರ್ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಬೇಕು, ಕಡ್ತಾ ಹೊಡಿಬೇಕು. ಕಡ್ತಾ ಹೊಡಿಬೇಕಾಗಿತ್ತಂದ್ರ ಈ 2 ಜೀರೋ ಈ 2 ಜೀರೋ ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಈ 8ನ್ನ ಒಮ್ಮೆ 5ಕ್ಕೆ ಗುಣಿಸ್ಬೇಕು. ಒಮ್ಮೆ ಏನ್ ಮಾಡ್ಬೇಕ್ರಿ, 2ಕ್ಕೆ ಗುಣಿಸ್ಬೇಕು. 8 5ಲೆ ಎಷ್ಟ್ರಿ, 40. ಜೀರೋ ಬರ್ದ್ರಿ ಎಷ್ಟು ಉಳಿತು, 4 ಉಳಿತು. 8 2ಲೆ 16 ಪ್ಲಸ್ 4 ಎಷ್ಟ್ರಿ, 20. ಸೊ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಎಷ್ಟ್ರಿ, 200. ಆಪ್ಷನ್ ಬಿ ಈಸ್ ಕರೆಕ್ಟ್. 200 ಆಪ್ಷನ್ ಬಿ ಈಸ್ ಕರೆಕ್ಟ್ ಆಗಿರ್ತದ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ನೆಕ್ಸ್ಟ್ ಕ್ವಶನ್ ಏನದ ಅಂದ್ರ ರೀ, ನೆಕ್ಸ್ಟ್ ಕ್ವಶನ್ ಏನದ ಅಂದ್ರ ಇಫ್ ದ ರೇಷಿಯೋ ಆಫ್ 2 numbers, if the ratio of 2 numbers is 3:5, if the ratio of 2 numbers is 3:5 and their sum is 80, find the smallest number. Find the smallest number. ಸೊ ಈ ತರ ಅರ್ಥ ಹೇಳ್ತೀನಿ ನಾನು ನಿಮಗೆ. ಫಸ್ಟ್ ಏನಿದೆ ನೋಡ್ರಿ, ಇಫ್ ದ ರೇಷಿಯೋ ಅಂದ್ರೆ ಏನ್ರಿ, ಅನುಪಾತ. ರೇಷಿಯೋ ಅಂದ್ರೆ ಏನ್ರಿ, ಅನುಪಾತ. ಫಾರ್ ಎಕ್ಸಾಂಪಲ್ ಅನುಪಾತ ಅಂದ್ರೆ ಏನ್ರಿ, 10 ಮತ್ತು 20 ಐತಿ. 10 ಮತ್ತು 20 ಐತಿ. ಈ ಎರಡೂ ಸಂಖ್ಯೆಗಳದ ಅನುಪಾತ ಅಥವಾ ರೇಷಿಯೋ ಎಷ್ಟು ಬರ್ತೈತಿ ಅಂದ್ರೆ ಇವೆರಡೂ ಕಡ್ತಾ ಹೊಡಿಬೇಕು. 10 1ಲೆ 10 2ಲೆ. ಇದಕ್ಕೆ ನಾವ್ ಏನಂತೀವಿ ಅಂದ್ರ 1:2. ಇದಕ್ಕೆ ನಾವ್ ಏನಂತೀವಿ ಅಂದ್ರೆ ರೇಷಿಯೋ ಅಂತೀವಿ. ಇದಕ್ಕೆ ನಾವ್ ರೇಷಿಯೋ ಅಂತೀವಿ. ಇದಕ್ಕೆ ನಾವೇನಂತೀವಿ, ರೇಷಿಯೋ ಅಂತೀವಿ. ರೇಷಿಯೋ ಅಂದ್ರೆ ಕನ್ನಡದಾಗ ಏನಂತೀವ್ರಿ, ಅನುಪಾತ. ರೇಷಿಯೋ ಅಂದ್ರೆ ಏನಂತೀವಿ, ಅನುಪಾತ ಅಂತೀವಿ. ಓಕೆ, ಎಷ್ಟು ಅದಾವ್ರಿ, 2 ನಂಬರ್ಸ್ ಅಂದ್ರೆ 2 ಸಂಖ್ಯೆಗಳ ಅನುಪಾತ ಎಷ್ಟು ಕೊಟ್ಟಾರಪ್ಪ ಅಂದ್ರ 3:5. 2 ಸಂಖ್ಯೆಗಳ ಅನುಪಾತ ಎಷ್ಟು ಕೊಟ್ಟಾರ್ರಿ, 3:5. ಯಾವ ಸಂಖ್ಯೆ ಅಂತ ಗೊತ್ತಿಲ್ಲ, ಆದ್ರ ಆ ಸಂಖ್ಯೆಗಳ ಅನುಪಾತವನ್ನ ಎಷ್ಟು ಕೊಟ್ಟಾರ್ರಿ, 3:5. ಎಷ್ಟು ಕೊಟ್ಟಾರ್ರಿ, 3:5 ಕೊಟ್ಟಾರ. ನೆಕ್ಸ್ಟ್ ಅಂಡ್ ದೇರ್ ಸಮ್. ಸೊ ಸಮ್ ಅಂದ್ರೆ ಏನ್ರಿ,
ಕೂಡಿಸ್ಬೇಕು. ಸಮ್ ಅಂದ್ರೆ ಏನ್ರಿ ಮೊತ್ತ. ಆ ಎರಡೂ ಸಂಖ್ಯೆಗಳನ್ನ ಕೂಡಿಸ್ತು ಅಂದ್ರೆ ಅದ್ರ ಮೊತ್ತ ಎಷ್ಟು ಬರ್ತೈತ್ರಿ 80. ಮೊತ್ತ ಎಷ್ಟು ಬರ್ತೈತ್ರಿ 80. ಆ ಎರಡು ಸಂಖ್ಯೆಗಳನ್ನ ಕೂಡಿಸಿರ ಮೊತ್ತ ಎಷ್ಟು ಬರ್ತೈತ್ರಿ 80. ಸಮ್ ಅಂದ್ರೆ ಏನ್ ಮಾಡ್ಬೇಕ್ರಿ ಕೂಡಿಸ್ಬೇಕು. ಡಿಫರೆನ್ಸ್ ಅಂದ್ರೆ ಏನ್ ಮಾಡ್ಬೇಕ್ರಿ ಮೈನಸ್ ಮಾಡ್ಬೇಕು. ಪ್ರಾಡಕ್ಟ್ ಅಂತ ಕೊಟ್ಟಿದ್ರೆ ಏನ್ ಮಾಡ್ಬೇಕ್ರಿ ಗುಣಾಕಾರ ಮಾಡ್ಬೇಕು. ಪ್ರಾಡಕ್ಟ್ ಅಂತ ಕೊಟ್ಟಿದ್ರೆ ಏನ್ ಮಾಡ್ಬೇಕ್ರಿ ಗುಣಾಕಾರ ಮಾಡ್ಬೇಕು. ಸೊ ಇಲ್ಲಿ ಟೋಟಲ್ ಎಷ್ಟೈತ್ರಿ 80 ಐತಿ. ಆ ನಂತರ ಕೂಡಿಸ್ಬೇಕಂದ್ರ ಈ ಎರಡು ಸಂಖ್ಯೆಗಳನ್ನ ಕೂಡಿಸ್ರಿ ಎಷ್ಟಾಯ್ತ್ರಿ 8 ಆಯ್ತು. ಎಷ್ಟಾಯ್ತ್ರಿ 8 ಆಯ್ತು. ಅಲ್ಲಿ ನಮಗೆ ಏನ್ ಕೇಳಿದಾರ ಅಂದ್ರೆ ಸ್ಮಾಲೆಸ್ಟ್ ಕೇಳಿದಾರ. ಏನ್ ಕೇಳಿದಾರಿ ಸ್ಮಾಲೆಸ್ಟ್ ಕೇಳಿದಾರ. ಇವೆರಡು ರೇಷಿಯೋ ಒಳಗ ಕಂಪ್ಯಾರಿಸನ್ ಮಾಡಿದ್ವು ಅಂದ್ರ ಸ್ಮಾಲೆಸ್ಟ್ ಯಾವ್ದೈತಪ್ಪ ಅಂದ್ರ 3 ಐತಿ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರ ಅದನ್ನ 3ರಿಂದ ಗುಣಿಸ್ಬೇಕು. ಕೆಳಗೆ ಏನು ಇಲ್ಲ ಅಂದ್ರೆ ಎಷ್ಟ್ರಿ 1. ನೆಕ್ಸ್ಟ್ ನೋಡ್ರಿ 8 1 8 10 10 3 ಎಷ್ಟ್ರಿ 30. ಆಪ್ಷನ್ ಎ ಇಸ್ ಕರೆಕ್ಟ್. ಅದೇ ರೀತಿಯಾಗಿ ಅವ್ರು ಏನಾದ್ರು ಸ್ಮಾಲೆಸ್ಟ್ ಕೇಳುವಲ್ಲಿ ಬಿಗ್ಗೆಸ್ಟ್ ಕೇಳಿದ್ರೆ ನಾವೇನ್ ಮಾಡ್ಬೇಕು 5ರಿಂದ ಗುಣಾಕಾರ ಮಾಡ್ಬೇಕಾಗ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಿದೆಪ್ಪ ಅಂದ್ರೆ ಎವರೇಜ್ ಅಂತಕ್ಕಂಥ ಕಾನ್ಸೆಪ್ಟ್ ಮೇಲದ. ಸೊ ಎವರೇಜ್ ಅಂದ್ರೆ ನಾವೇನಂತೀವಿ ಅಂದ್ರೆ ಕನ್ನಡದಾಗ ಸರಾಸರಿ ಏನಂತೀವಿ ಸರಾಸರಿ ಅಂತೀವಿ. ಸೊ ಫೈಂಡ್ ಅಂದ್ರೆ ಏನ್ರಿ ಕಂಡು ಹಿಡಿಯೋದು. ಫೈಂಡ್ ಅಂದ್ರೆ ಏನ್ರಿ ಕಂಡು ಹಿಡಿಬೇಕು. ಫೈಂಡ್ ದ ಎವರೇಜ್ ಆಫ್ ದ ಫಸ್ಟ್ 5 ನ್ಯಾಚುರಲ್ ನಂಬರ್ಸ್. ಫೈಂಡ್ ದ ಎವರೇಜ್ ಆಫ್ ದ ಫಸ್ಟ್ 5 ನ್ಯಾಚುರಲ್ ನಂಬರ್. ಸೊ ನ್ಯಾಚುರಲ್ ನಂಬರ್ ಅಂದ್ರೆ ಏನ್ರಿ ಸ್ವಾಭಾವಿಕ ಸಂಖ್ಯೆಗಳು. ನ್ಯಾಚುರಲ್ ನಂಬರ್ ಅಂದ್ರೆ ಏನ್ರಿ ಸ್ವಾಭಾವಿಕ ಸಂಖ್ಯೆಗಳು. ಸೊ ಇದು ನ್ಯಾಚುರಲ್ ನಂಬರ್ದ ನಾವೇನ್ ಮಾಡ್ಬೇಕಾಗೈತಿ ಎವರೇಜ್ ಕಂಡು ಹಿಡಿಬೇಕಾಗೈತಿ. ಅವು ಯಾವ್ರಿ ಫಸ್ಟ್ 5. ಸೊ ಫಸ್ಟ್ 5 ಅಂದ್ರೆ ಏನ್ರಿ ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿಯನ್ನ ಕಂಡುಹಿಡಿಬೇಕಾಗೈತಿ. ಸೊ ನೆನಪಿಟ್ಕೋರಿ ನ್ಯಾಚುರಲ್ ನಂಬರ್ದ ಸಿಂಬಲ್ ಏನಾಗಿರ್ತದಪ್ಪ ಅಂದ್ರೆ ಎನ್ ಆಗಿರ್ತದ. ಈ ನ್ಯಾಚುರಲ್ ನಂಬರು ಎಲ್ಲಿಂದ ಸ್ಟಾರ್ಟ್ ಆಗ್ತಾವ ಅಂದ್ರೆ 1ರಿಂದ ಸ್ಟಾರ್ಟ್ ಆಗ್ತಾವ. ಎಲ್ಲಿಂದ ಸ್ಟಾರ್ಟ್ ಆಗ್ತಾವ್ರಿ 1ರಿಂದ ಸ್ಟಾರ್ಟ್ ಆಗ್ತಾವ. ಎಲ್ಲಿ ಮುಗಿತಾವ ಅಂದ್ರ ಇನ್ಫಿನಿಟಿ. ಎಲ್ಲಿಗೆ ಮುಗಿತಾವ್ರಿ ಇನ್ಫಿನಿಟಿ. ಸರ್ ನೆಕ್ಸ್ಟ್ ಮತ್ ಬರ್ತಾವ್ರಿ ಹೋಲ್ ನಂಬರ್ ಪೂರ್ಣ ಸಂಖ್ಯೆಗಳು. ಹೋಲ್ ನಂಬರ್ ಏನ್ರಿ ಪೂರ್ಣ ಸಂಖ್ಯೆಗಳು. ಇವೆಲ್ಲಿಂದ ಸ್ಟಾರ್ಟ್ ಆಗ್ತಾವ್ರಿ 0ದಿಂದ ಸ್ಟಾರ್ಟ್ ಆಗ್ತಾವ. ಎಲ್ಲಿಂದ ಸ್ಟಾರ್ಟ್ ಆಗ್ತಾವ್ರಿ 0ದಿಂದ ಸ್ಟಾರ್ಟ್ ಆಗ್ತಾವ. ಎಲ್ಲಿಂದ ಸ್ಟಾರ್ಟ್ ಆಗ್ತಾವ್ರಿ 0ದಿಂದ ಸ್ಟಾರ್ಟ್ ಆಗ್ತಾವ. ಇಲ್ಲಿ ಇನ್ನೂ ಕ್ವಶನ್ಗಳನ್ನ ಕೇಳಿದಾರೆ. ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಯಾವ್ದಂತ ಕೇಳ್ತಾರ 1 ಆಗಿರ್ತದ. ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಅಥವಾ ನೈಸರ್ಗಿಕ ಸಂಖ್ಯೆ ಅಂದ್ರೆ ಯಾವ್ದ್ರಿ 1 ಆಗಿರ್ತದ. ಅದೇ ರೀತಿಯಾಗಿ ಸಮ ಸ್ವಾಭಾವಿಕ ಸಂಖ್ಯೆ ಇವನ್ ನ್ಯಾಚುರಲ್ ನಂಬರ್ ಅಂತ ಕೇಳಿದ್ರೆ ಏನಾಗ್ತದ್ರಿ 2 ಆಗ್ತದ. ಸ್ಮಾಲೆಸ್ಟ್ ಹೋಲ್ ನಂಬರ್ ಅಂತ ಕೇಳಿದ್ರೆ ಏನಾಗ್ತದ್ರಿ 0 ಆಗ್ತದ. ಏನಾಗ್ತದ್ರಿ 0 ಆಗ್ತದ. ಆದ್ರೆ ನಮಗೆ ಇಲ್ಲಿ ಏನ್ ಕ್ವಶನ್ ಕೇಳಿದಾರಿ ಮೊದಲ 5 ಏನ್ ಕೇಳಿದಾರಿ ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳ ನ್ಯಾಚುರಲ್ ನಂಬರ್ ಏನ್ ಕೇಳಿದಾರು ಎವರೇಜ್ ಕೇಳಿದಾರೆ. ಸೊ ಎವರೇಜ್ ಕೇಳಿದಾಗ ಎಲ್ಲಾನು ಒಂದು ಪರ್ಟಿಕ್ಯುಲರ್ಲಿ ಒಂದು ಸೀಕ್ವೆನ್ಸ್ ಒಳಗಿದ್ದಾಗ ನಾವೇನ್ ಮಾಡ್ಬೇಕಂದ್ರ ಮಧ್ಯದಲ್ಲಿ ಇರ್ತಕ್ಕಂಥ ಸಂಖ್ಯೆ ಏನಾಗಿರ್ತದ್ರಿ ಸರಾಸರಿ ಆಗಿರ್ತದ. ಆಪ್ಷನ್ ಸಿ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಸೊ ನಿಮಗೆ ಕ್ವಶನ್ ನಾನು ಬಿಡಿಸ್ತಕ್ಕಂಥ ವೇ ನಾ ಹೇಳ್ತಕ್ಕಂಥ ಮೆಥಡ್ಗಳು ನಿಮಗೆ ಈಸಿ ಅನ್ಸತಿತ್ತು ಚಲೋ ಅನ್ಸತಿತ್ತು ಅಂದ್ರೆ ವಿಡಿಯೋಕ್ಕೆ ಒಂದ್ಸಲ ಲೈಕ್ ಮಾಡಿ. ಹಂಗ ನಿಮ್ಮ ಕಾಲೇಜ್ ಗ್ರೂಪ್ ಒಳಗೂ ಕೂಡ ಶೇರ್ ಮಾಡ್ರಿ. ಯಾಕಂದ್ರೆ ಸಾಕಷ್ಟು ಜನ ಅಭ್ಯರ್ಥಿಗಳು ನೀವೇ MRದ ಅಪ್ಲಿಕೇಶನ್ ಹಾಕಿರ್ತಾರೆ. ಆದ್ರೆ ಅವ್ರಿಗೆ ಕರೆಕ್ಟ್ ಆಗಿರ್ತಕ್ಕಂಥ ಪ್ರಾಪರ್ ಆಗಿರ್ತಕ್ಕಂಥ ಒಂದು ಗೈಡೆನ್ಸ್ ಸಿಗ್ತಾ ಇರೋದಿಲ್ಲ. ಸೊ ಈ ಒಂದು ವಿಡಿಯೋ ಶೇರ್ ಮಾಡ್ರೆ ಅವ್ರಿಗೂ ಕೂಡ ಪರ್ಟಿಕ್ಯುಲರ್ಲಿ ಏನು ಸಿಲೆಬಸ್ ಅದ, ನಾವು ಯಾವ ರೀತಿ ಎಕ್ಸಾಮ್ ಪ್ರಿಪೇರ್ ಆಗಬೇಕು, ಏನು ಓದಬೇಕು ಏನು ಓದಬಾರ್ದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಸಿಗ್ತದೆ. ಅದಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಕಾಲೇಜ್ ಗ್ರೂಪ್ ಒಳಗೆ ಶೇರ್ ಮಾಡ್ರಿ. ನೆಕ್ಸ್ಟ್ ನಿಮ್ದು ವಾಟ್ಸಪ್ ಒಳಗೆ ಸ್ಟೇಟಸ್ ಹಾಕ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದಪ್ಪ ಅಂದ್ರೆ ಕ್ಯಾಲ್ಕುಲೇಟ್ ಕಂಡು ಹಿಡಿಯೋದು. ಕ್ಯಾಲ್ಕುಲೇಟ್ ಅಂದ್ರೆ ಏನ್ರಿ ಕಂಡು ಹಿಡಿಬೇಕು. ಏನ್ ಕಂಡು ಹಿಡಿಬೇಕಂದ್ರೆ ಸಿಂಪಲ್ ಇಂಟ್ರೆಸ್ಟ್. ಏನ್ರಿ ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಏನ್ರಿ ಸರಳ ಬಡ್ಡಿ. ಯಾವ ಬಡ್ಡಿ ಸರಳ ಬಡ್ಡಿ ಆನ್ 5,000 rupees at 10% per annum at the rate 2 years. at the rate 2 years. ಸೊ ನಿಮಗೆಲ್ಲ ಗುರ್ತದ SI is equal to P into T into R upon 100 ಅಂತಕ್ಕಂಥ ಫಾರ್ಮುಲಾ ಬರ್ತದ. ಸೊ ಈ ಒಂದು ಫಾರ್ಮುಲಾ ಮೇಲೆ ಎಲ್ಲ ಲೆಕ್ಕ ಬಿಡಿಸಬಹುದು ಅಂತ ನಿಮ್ಗೆ ಗುರ್ತದ. ಆದ್ರೆ ಈ ಫಾರ್ಮುಲಾವನ್ನ ನಾವ್ ಇಂಥ ಎಕ್ಸಾಮ್ ತಯಾರಿ ಮಾಡ್ತಿರ್ಬೇಕಾದ್ರೆ ಈ ರೀತಿಯಾಗಿರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಿರ್ಬೇಕಾದ್ರೆ ಈ ಫಾರ್ಮುಲಾ ಮೇಲೆ ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಇದ್ವಿ ಅಂದ್ರೆ ನಮ್ದು ಏನಾಗ್ತದಪ್ಪ ಅಂದ್ರೆ ಟೈಮ್ ವೇಸ್ಟ್ ಆಗ್ತದೆ. ಏನಾಗ್ತದ್ರಿ ಟೈಮ್ ವೇಸ್ಟ್ ಆಗ್ತದೆ. ಇದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಶಾರ್ಟ್ಕಟ್ ಗಳನ್ನ ಯೂಸ್ ಮಾಡ್ಕೋಬೇಕು, ಅಪ್ಲೈ ಮಾಡ್ಕೋಬೇಕು. ಅವಾಗ ನಮ್ಗೆ ಏನಾಗ್ತದೆ ಅಂದ್ರೆ ಅವಾಗ ನಮ್ದು ಏನಾಗ್ತದೆ ಟೈಮ್ ಕವರ್ ಆಗ್ತದೆ. ಇನ್ನು ಹೆಚ್ಚು
ಕ್ವಶನ್ಗಳನ್ನ ಬಿಡಿಸ್ಬೋದು, ಸ್ಕೋರ್ ಇಂಪ್ರೂವ್ಮೆಂಟ್ ಆಗಕ್ಕೆ ಹೆಲ್ಪ್ ಆಗ್ತದೆ. ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು ಬಂದಾಗ ನೇರವಾಗಿ ನಾವು ರೇಟ್ ಜೊತೆಗೆ ಟೈಮನ್ನು ಮಲ್ಟಿಪ್ಲೈ ಮಾಡಬೇಕು. 12 ಎಷ್ಟ್ರಿ 20, ಅದ್ರ ಜೊತೆಗೆ ಏನು ಬಂತ್ರಿ 20% ಅನ್ನೋದು ಬಂತು. ಇದ್ರ ಜೊತೆಗೆ ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ಪ್ರಿನ್ಸಿಪಲ್ನ ಏನು ಮಾಡಬೇಕು, ಗುಣಾಕಾರ ಮಾಡಬೇಕು. ನಾ ಆಲ್ರೆಡಿ ಹಳೆ ಕ್ವಶನ್ ಒಳಗೆ ಹೇಳಿದ್ನಿ, ಯಾವುದೇ ಒಂದು ಸಂಖ್ಯೆ ಮುಂದೆ ಶೇಕಡಾ ಚಿಹ್ನೆ ಇತ್ತಂದ್ರೆ ಅದರ ಅರ್ಥ ಏನ್ರಿ, ಬಾಗಿಲೆ 100. ಸೊ ಈ 2 ಜೀರೋ ಈ 2 ಜೀರೋ ಕ್ಯಾನ್ಸಲ್ ಆಯ್ತು. 50 × 20 ಮಾಡಿದ್ವು ಅಂದ್ರೆ ಆನ್ಸರ್ ಎಷ್ಟು ಬರ್ತದ್ರಿ, 1000 ಬರ್ತದ. ಆಪ್ಷನ್ ಬಿ ಇಸ್ ಕರೆಕ್ಟ್. ಸೊ ಇಂಥ ಮೆಥಡ್ಗಳನ್ನ ಈ ರೀತಿಯಾಗಿರ್ತಕ್ಕಂಥ ಎಕ್ಸಾಮ್ ತಯಾರಿ ಮಾಡುವಾಗ ನಾವು ಯೂಸ್ ಮಾಡಬಾರ್ದು. ಇಲ್ಲಿ ಏನ್ ಮಾಡ್ಬೇಕಂದ್ರೆ SI = PTR/100 ಮಾಡೋ ಬದಲಿ RT × P ಮಾಡಬೇಕು, ಅವಾಗ ಎಕ್ಸಾಕ್ಟ್ಲಿ ಆನ್ಸರ್ ಸಿಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ನೀವೇನಾದ್ರೂ ನೇವಿ MRದ ಅಪ್ಲಿಕೇಶನ್ ಹಾಕಿ ಸೊ ಯಾವ್ದಾದ್ರು ಬೆಸ್ಟ್ ಕೋಚಿಂಗ್ನ ಹುಡುಕ್ತಾ ಇದ್ರೆ, ಸೊ ನಿಮ್ದ ಒಂದು ಕನಸದ ಇವಾಗ ನೇವಿ MR ಅಪ್ಲಿಕೇಶನ್ ಹಾಕಿದ್ವಿ, ನೆಕ್ಸ್ಟ್ ನಾವು ಕೂಡ ಒಂದು ಅಂತ ಹುದ್ದೆಗೆ ಆಯ್ಕೆ ಆಗಬೇಕು, ನಾವು ಕೂಡ ಎಫರ್ಟ್ ಹಾಕಬೇಕು, ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಗೈಡೆನ್ಸ್ ತಗೋಬೇಕು, ಚಲೋ ಅಂತ ಒಂದು ಕೋಚಿಂಗ್ ಸೆಂಟರ್ಗೆ ಹೋಗ್ಬೇಕಂತಕ್ಕಂಥ ಆಸೆ ಇತ್ತಂದ್ರೆ ಇದು ನಮ್ಮ ಶಾರದಾ ವಿದ್ಯಾಲಯದ ಕ್ಯಾಂಪಸ್. ಒಂದ ಕ್ಯಾಂಪಸ್ ಒಳಗೆ ಹಾಸ್ಟೆಲ್ ಫೆಸಿಲಿಟಿ ಅದ, ಗ್ರೌಂಡ್ ಫೆಸಿಲಿಟಿ ಅದ, ನೆಕ್ಸ್ಟ್ ಲೈಬ್ರರಿ ಫೆಸಿಲಿಟಿ ಅದ. ಎಲ್ಲಾನು ನಾವೇನ್ ಮಾಡ್ತೀವಿ ಅಂದ್ರೆ ಡಿಜಿಟಲ್ ಕ್ಲಾಸ್ಗಳ ಮುಖಾಂತರ ನಿಮ್ಗೆ ಏನ್ ಮಾಡ್ತೀವಿ, ಕ್ಲಾಸಸ್ಗಳನ್ನ ಮಾಡ್ತೀವಿ. ಡೈಲಿ ಮಾಕ್ ಟೆಸ್ಟ್ಗಳನ್ನು ಕೂಡ ಏನ್ ಮಾಡ್ತಿರ್ತೀವಪ್ಪ ಅಂದ್ರೆ ಕಂಡಕ್ಟ್ ಮಾಡ್ತಿರ್ತೀವಿ. ನೀವೇನಾದ್ರೂ ನಮ್ಮ ಹತ್ರ ಬಂದ್ರೆ ನಿಮ್ಗೆ 100% ಆಗಿ ಪ್ರಾಪರ್ ಆಗಿರ್ತಕ್ಕಂಥ ಒಂದು ಗೈಡೆನ್ಸ್ ನ ಕೊಟ್ಟ ನಿಮ್ಮ ಕನಸಿನ ಹುದ್ದೆಗೆ ನಿಮ್ಮನ್ನ ರೆಡಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ದಾಗಿರ್ತದ. ನೀವೇನಾದ್ರೂ ಒಂದ್ಸಲ ನಮ್ ಕೋಚಿಂಗ್ ಬರೋರಿದ್ರಿ, ಜಾಯಿನ್ ಆಗೋರಿದ್ರಿ ಅಂದ್ರೆ ಸೊ ಇಲ್ಲಿ ನಂಬರ್ ಅದ ನಮ್ದು 8088223005 ಅಂತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಬೇಕಾಗಿರ್ತಕ್ಕಂಥ ಪ್ರಾಪರ್ ಇನ್ಫಾರ್ಮೇಶನ್ ನಮ್ಮ ಟೀಮ್ದವ್ರು ನಿಮ್ಗೆ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಏನದಪ್ಪ ಅಂದ್ರೆ ಪ್ರಾಫಿಟ್ ಪರ್ಸೆಂಟೇಜ್. ಓಕೆ, ಲಾಭ ಮತ್ತು ನಷ್ಟ. ಇಂಗ್ಲಿಷ್ ಒಳಗ ಪ್ರಾಫಿಟ್ ಅಂಡ್ ಲಾಸ್ ಅಂತಕ್ಕಂಥ ಕಾನ್ಸೆಪ್ಟ್ ಅದ. ಏನದ ನೋಡ್ರಿ, ಆ ಸೈಕಲ್ ಈಸ್ ಬಾಟ್. ಸೊ ಸೈಕಲ್ ಅಂದ್ರೆ ನಿಮ್ಗೆಲ್ಲ ಗೊತ್ತದ. ಬಾಟ್ ಅಂದ್ರೆ ಏನ್ರಿ, ಕೊಂಡ್ಕೊಳ್ಳೋದು ಫಾರ್ ₹2500. ಒಬ್ಬ ವ್ಯಕ್ತಿ ಒಂದು ಸೈಕಲ್ ಅನ್ನ ಎಷ್ಟಕ್ಕೆ ತಗೋತಾನಪ್ಪ ಅಂದ್ರೆ 2500 ರೂಪಾಯಿಗೆ ಏನ್ ಮಾಡತ್ತಾನ, ತಗೋ ಆತಾನ. ಸೋಲ್ಡ್ ಏನ್ರಿ, ಸೋಲ್ಡ್ ಅಂದ್ರೆ ಏನ್ರಿ, ಮಾರುವುದು. ಸೋಲ್ಡ್ ಅಂತ ಬರ್ಬೋದು ಅಥವಾ ಸೇಲ್ ಅಂತ ಬರ್ಬೋದು. ಇವೆರಡತ್ರ ಅರ್ಥ ಏನ್ರಿ, ಮಾರುವುದು. ಏನ್ರಿ, ಮಾರುವುದು. ಎಷ್ಟಕ್ಕೆ ಮಾರತಾನಂದ್ರ 3000 rupees ಫಾರ್ ₹3000. 3000ಕ್ಕೆ ಏನ್ ಮಾಡತಾನಪ್ಪ ಅಂದ್ರ ಮಾರ್ತಾ ಇದ್ದಾನ. ಹಾಗಾದ್ರೆ ಫೈಂಡ್. ಸೊ ಫೈಂಡ್ ಅಂದ್ರೆ ಏನ್ರಿ, ಅವಾಗಿಂದ ಹೇಳ್ತಾ ಇದ್ರು ಎಲ್ಲಾ ಕ್ವಶನ್ ಒಳಗೂ ಬರ ಐತಿ, ಕಂಡು ಹಿಡಿಯುವುದು. ಫೈಂಡ್ ಅಂದ್ರೆ ಏನ್ರಿ, ಕಂಡು ಹಿಡಿಯುವುದು. ಫೈಂಡ್ ದ ಪ್ರಾಫಿಟ್ ಪರ್ಸೆಂಟೇಜ್. ಸೊ ಪ್ರಾಫಿಟ್ ಅಂದ್ರೆ ನಿಮ್ಗೆಲ್ಲ ಗೊತ್ತದ, ಲಾಭ. ಪ್ರಾಫಿಟ್ ಅಂದ್ರೆ ಏನ್ರಿ, ಲಾಭ. ಸೊ ಪರ್ಸೆಂಟೇಜ್ ಅಂದ್ರೆ ಈ ರೀತಿನೂ ಮೆನ್ಷನ್ ಮಾಡಬಹುದು, ಅಥವಾ ಕನ್ನಡದಾಗ ಶೇಕಡಾ ಅಂತಾನು ಹೇಳ್ತೀವಿ. ಶೇಕಡಾ ಲಾಭ ಎಷ್ಟಂತ ಕೇಳ್ತಿದ್ದಾನ. ಸೊ ಇವಾಗ ನಾವು ಬಹಳ ಸಿಂಪಲ್ ಆಗಿ ಒಂದ್ ಸೈಡ್ ಏನ್ ಬರಿಬೇಕಂದ್ರ ಕಾಸ್ಟ್ ಪ್ರೈಸ್ ಅಂತ ಬರಿಬೇಕು, ಇನ್ನೊಂದ್ ಸೈಡ್ ಏನ್ ಬರಿಬೇಕ್ರಿ, ಸೆಲ್ಲಿಂಗ್ ಪ್ರೈಸ್ ಅಂತ ಬರಿಬೇಕು. ಕಾಸ್ಟ್ ಪ್ರೈಸ್ ಅಂದ್ರೆ ಏನ್ರಿ, ಕೊಂಡ ಬೆಲೆ. ಒಂದು ವಸ್ತುವಾಗಿ ನಾವು ಇದು ಪೆನ್ ತಗೋಬೇಕಾದ್ರೆ ನಾನು ಇದಕ್ಕೆ ರೊಕ್ಕ ಕೊಡ್ತೀನಿ, ಎಷ್ಟು 1000 2000 ಕೊಡ್ತೀನಿ. ಇದು ಪೆನ್ ನನಗೆ ಬೇಕಾಗಿತ್ತು ಅಂದ್ರೆ ನಾನು ತಗೊಂಡಿನಿ. ಈ ಪೆನ್ನ ತಗೋಬೇಕಾದ್ರೆ ನಾ ಏನ್ ಮಾಡತ್ತೇನಪ್ಪ ಅಂದ್ರೆ 2000 ರೂಪಾಯಿನ ಕೊಡ್ತಾ ಇದ್ದೀನಿ. ಆ ಕೊಡೋದಕ್ಕೆ ನಾ ಏನಂತೀನಿ ಅಂದ್ರೆ ಕೊಂಡ ಬೆಲೆ ಅಂತೀನಿ. ಸೊ ತಗೊಂಬನ್ನಿ, ಪೆನ್ ಯೂಸ್ ಮಾಡಿ ಬರ್ದ್ನಿ, ಬೇಸರ ಆಯ್ತು, ವಾಪಸ್ ಈ ಪೆನ್ ಮಾರಾತನು. ಮಾರಿದಾಗ ಇನ್ನೊಬ್ಬ ನನಗೆ ರೊಕ್ಕ ಕೊಟ್ಟಂದ್ರೆ ಅದೇನಾಯ್ತ್ರಿ, ಮಾರಿದ ಬೆಲೆ. ಸೊ ಈ ಪೆನ್ನ, ಸೊ ಒಂದು ವಸ್ತುವನ್ನು ಬದಲಿ ಸೈಕಲನ್ನ ಎಷ್ಟಕ್ಕೆ ತಗೋತಾನ್ರಿ, 2500 ರೂಪಾಯಿಗೆ ತಗೋತಾನ. ಎಷ್ಟಕ್ಕೆ ಮಾರತಾನ್ರಿ, 3000 ರೂಪಾಯಿಗೆ ಮಾರತಾನ. ಈ ಒಂದು ವ್ಯಾಪಾರದಲ್ಲಿ ಸೈಕಲ್ ಬಿಸ್ನೆಸ್ ಒಳಗ ಲಾಭ ಎಷ್ಟಾಗತೈತಿ, 500 ರೂಪಾಯಿ ಆಗತೈತ್ರಿ. ಲಾಭ ಎಷ್ಟಾಗತೈತ್ರಿ, 500 ರೂಪಾಯಿ ಆಗತೈತಿ. ಹಾಗಾದ್ರೆ ನಮ್ಗ ಕ್ವಶನ್ ಒಳಗ ಏನ್ ಕೆಲಸ ಕೊಟ್ಟಾನಂದ್ರ ಪ್ರಾಫಿಟ್ ಪರ್ಸೆಂಟೇಜ್. ಏನ್ ಕೊಟ್ಟಾನ್ರಿ, ಪ್ರಾಫಿಟ್ ಪರ್ಸೆಂಟೇಜ್. ಹಂಗಂದ್ರ ಈ ಒಂದು ಸೈಕಲ್ ಬಿಸ್ನೆಸ್ ಒಳಗ 2500 ರೂಪಾಯಿಯನ್ನ ನಾ ಇನ್ವೆಸ್ಟ್ಮೆಂಟ್ ಮಾಡ್ನಿ, ಹೂಡಿಕೆ ಮಾಡ್ನಿ ಅಂದ್ರೆ ನಂಗೆ ಲಾಭ ಎಷ್ಟಾಗ್ತೈತಿ, 500 ರೂಪಾಯಿ ಆಗ್ತೈತಿ. ಹಾಗಾದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಅಂದ್ರೆ ಏನ್ರಿ, 100 ಜೊತೆಗೆ ಆಟ ಆಡ್ಬೇಕು, 100 ಜೊತೆಗೆ ಕಂಪ್ಯಾರಿಸನ್ ಮಾಡ್ಬೇಕು. 100 ರೂಪಾಯಿ ಹೂಡಿಕೆ ಮಾಡ್ನಿ ಅಂದ್ರೆ ನಂಗೆ ಲಾಭ ಎಷ್ಟಾಗ್ತೈತಿ ಕೇಳಿದಾರೆ, ನಂಗೆ ಲಾಭ ಎಷ್ಟಾಗ್ತೈತಿ ಕೇಳಿದಾರೆ. ಸೊ ಈ ತರದ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಮಗ್ ಬೇಕಾಗಿರೋದೇನ್ರಿ, ಲಾಭ. ಏನ್ ಬೇಕಾಗೈತಿ, ಲಾಭ. ಓರೆ ಗುಣಾಕಾರ ಮಾಡಿದಾಗ ಎಕ್ಸ್ ಜೊತೆಗೆ ಯಾವ ಸಂಖ್ಯೆ ಬಂತ್ರಿ, 2500 ಬಂತು. ಉಳಿತ್ ಯಾವ್ದ್ರಿ, 100 × 500. ಉಳಿತ್ ಯಾವ್ದ್ರಿ, 100 × 500. ಈ 2 ಜೀರೋ ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ 25 ಒಂದ್ಲೆ 25 ಎರಡ್ಲೆ 50, 0 ಎಷ್ಟು ಪರ್ಸೆಂಟ್ ಲಾಭ ಆತ್ರಿ, 20% ಪ್ರಾಫಿಟ್ ಆಯ್ತು. ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಆಯ್ತ್ರಿ, 20% ಪ್ರಾಫಿಟ್ ಆಯ್ತು.
ನೆಕ್ಸ್ಟ್ ಕ್ವಶನ್ ಟೈಮ್ ಅಂಡ್ ವರ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಅದ. ಸೊ ಯಾರಿಗಾದ್ರೂ ಬರ್ತಿತ್ತಂದ್ರೆ ಬೇಗ ಬೇಗ ಬಿಡಿಸಿ ಆನ್ಸರ್ ಅನ್ನ ಕಮೆಂಟ್ ಮಾಡ್ಬೋದು. ಏನದ ನೋಡ್ರಿ ಕ್ವಶನ್. ಇಫ್ 15 men can complete a work in 20 days, in how many days 10 men can take ಅಂತ ಕೇಳಿದಾರೆ. ಸೊ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ಸ್ವಲ್ಪ ಇಂಗ್ಲಿಷ್ ಒಳಗೆ ಐತೆ ಅನ್ಬೇಕು. ಇಂಗ್ಲಿಷ್ ವರ್ಡ್ಸ್ಗಳು ನಮ್ಗೆ ಕನ್ಫ್ಯೂಷನ್ ಆಗ್ತಿರ್ತಾವ, ಅದನ್ನ ಕ್ಲಾರಿಫೈ ಕೊಡಕ ನಾ ಇದೀನಿ ಇಲ್ಲಿ. ಏನು ತಲೆ ಕೆಡ್ಸ್ಕೋಕ್ ಹೋಗ್ಬೇಡ್ರಿ. ಏನದ ನೋಡ್ರಿ, ಮೆನ್ ಅಂದ್ರೆ ಏನ್ರಿ, ಪುರುಷ. ಮೆನ್ ಅಂದ್ರೆ ಏನ್ರಿ, ಪುರುಷ. 15 ಜನ ಪುರುಷರು ಒಂದು ಕೆಲಸವನ್ನ 20 ದಿನಗಳಲ್ಲಿ ಏನ್ ಮಾಡ್ತಾರ್ರಿ, ಸಂಪೂರ್ಣಗೊಳಿಸುತ್ತಾರೆ. 15 ಜನ ಪುರುಷರು ಒಂದು ಕೆಲಸವನ್ನ 20 ದಿನಗಳಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಹಾಗಾದ್ರೆ ಹೌ ಮೆನಿ ಡೇಸ್, ಹೌ ಅಂದ್ರೆ ಏನ್ರಿ, ಎಷ್ಟು, ಮೆನಿ ಡೇಸ್ ಎಷ್ಟು ದಿನ, ಹೌ ಮೆನಿ ಅಂದ್ರೆ ಏನ್ರಿ, ಎಷ್ಟು ದಿನಗಳಲ್ಲಿ 10 ಜನರು ಆ ಒಂದು ಕೆಲಸವನ್ನ ಸಂಪೂರ್ಣಗೊಳಿಸ್ತಾರೆ ಅಂತ ಕ್ವಶನ್ ಕೇಳಿದಾರೆ. ಸೊ ಇಂಥ ಕ್ವಶನ್ ನಿಮ್ಮ ಎಕ್ಸಾಮ್ದಾಗ ಸಾಕಷ್ಟು ಬಾರಿ ರಿಪೀಟ್ ಆಗಿರೋದ್ರಿಂದ ಇದಕ್ಕೊಂದು ಟ್ರಿಕ್ಸ್ ಅದ. ಸೊ ಫಸ್ಟ್ 2 ಸಂಖ್ಯೆಗಳನ್ನ ಏನ್ ಮಾಡ್ಬೇಕ್ರಿ, ಗುಣಾಕಾರ ಮಾಡ್ಬೇಕು. ಮೊದಲ 2 ಸಂಖ್ಯೆಗಳನ್ನ ಏನ್ ಮಾಡ್ಬೇಕ್ರಿ, ಗುಣಾಕಾರ ಮಾಡ್ಬೇಕು. ಲಾಸ್ಟ್ ಸಂಖ್ಯೆಯನ್ನ ಏನ್ ಮಾಡ್ಬೇಕ್ರಿ, ಭಾಗಾಕಾರ ಮಾಡ್ಬೇಕು. ಸೊ ಭಾಗಾಕಾರ ಮಾಡ್ಬೇಕಾಗಿತ್ತಂದ್ರೆ ನೆಕ್ಸ್ಟ್ ಫರ್ದರ್ ಸ್ಟೆಪ್ ಏನ್ರಿ, ಸಿಂಪ್ಲಿಫಿಕೇಶನ್. ಸಿಂಪ್ಲಿಫಿಕೇಶನ್ ಅಂದ್ರೆ ಏನ್ರಿ, ಕಡ್ತಾ ಹೊಡಿಬೇಕಾರ ಈ ಜೀರೋ ಕ್ಯಾನ್ಸಲ್ ಆಯ್ತು. 15 ಎರಡ್ಲೆ ಎಷ್ಟ್ರಿ, 30. ಸೊ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಏನ್ರಿ, ಆಪ್ಷನ್ ಸಿ ಈಸ್ 30 days. ಓಕೆ, ಈ ರೀತಿ ಕ್ವಶನ್ ಬಂದಾಗ ಮೊದಲ 2 ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಬೇಕು, ಲಾಸ್ಟ್ ಸಂಖ್ಯೆನ ಏನ್ ಮಾಡ್ಬೇಕ್ರಿ, ಭಾಗಾಕಾರ ಮಾಡ್ಬೇಕಾಗ್ತದ. ನೆಕ್ಸ್ಟ್ ಕ್ವಶನ್. ಓಕೆ, ಇದು ಯಾವ್ದಪ್ಪ ಅಂದ್ರೆ ಟೈಮ್ ಅಂಡ್ ಡಿಸ್ಟೆನ್ಸ್ ಅಂತಕ್ಕಂಥ ಚಾಪ್ಟರ್ ಒಳಗಿಂದ, ಅಥವಾ ರೈಲ್ವೆ ಸಮಸ್ಯೆಗಳು, ಟ್ರೈನ್ ಪ್ರಾಬ್ಲಮ್ಸ್ ಮೇಲೂ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು ರೈಸ್ ಆಗ್ತಿರ್ತಾವ. ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ಇದಕ್ಕೆ ನಾನು ಶಾರ್ಟ್ ಕಟ್ ಮೂಲಕ ನಿಮ್ಗೆ ಆನ್ಸರ್ನ ತಿಳಿಸ್ಕೊಡ್ತೀನಿ. ಟ್ರೈನ್ ಕವರ್ಸ್ 180 ಕಿಲೋಮೀಟರ್ ಇನ್ 3 hours. 180 ಕಿಲೋಮೀಟರ್ ಇನ್ 3 hours ಅಂದ್ರೆ ಏನ್ರಿ, ಒಂದು ರೈಲು 120 ಕಿಲೋಮೀಟರ್ ದೂರವನ್ನ ಕ್ರಮಿಸಬೇಕಾಗಿತ್ತಂದ್ರೆ ಎಷ್ಟು ಟೈಮ್ ತಗೋದಿತ್ತು ಅಂದ್ರೆ 3 ಗಂಟೆಗಳು. ಎಷ್ಟ್ರಿ, 3 ಗಂಟೆಗಳು. ಹಾಗಿದ್ರೆ ವಾಟ್ ಈಸ್ ದ ಸ್ಪೀಡ್? ಸ್ಪೀಡ್ ಅಂದ್ರೆ ಏನ್ರಿ, ವೇಗ. ಇದಕ್ಕೊಂದು ಫಾರ್ಮುಲಾ ಬರ್ತದಪ್ಪ. ಏನಪ್ಪಾ ಅಂದ್ರೆ LTS. ಏನ್ ಫಾರ್ಮುಲಾ ಬರ್ತದ ಅಂದ್ರೆ LTS ಅಂತಕ್ಕಂಥ ಫಾರ್ಮುಲಾ ಬರ್ತದ. ಸೊ ನಮಗೇನಾದ್ರೂ ಇವಾಗ ಎಸ್ ಬೇಕಾಗಿತ್ತಂದ್ರೆ ಎಸ್ ಮೇಲೆ ಕೈ ಇಟ್ಟೋದ್ರೆ ಏನ್ ಕಾಣ್ತದ್ರಿ, L/T ಕಾಣ್ತದ. ಸೊ ನಮ್ಗೆ ಏನ್ ಬೇಕಾಗಿತ್ತು ಇವಾಗ, ಎಸ್ ಅಂದ್ರೆ ಏನ್ರಿ, ಸ್ಪೀಡ್ ಬೇಕಾಗಿತ್ತಂದ್ರೆ ಸ್ಪೀಡ್ ಮೇಲೆ ಕೈ ಇಟ್ಟೋದ್ರೆ ಹಿಂಗ್ ಕಾಣಿಸ್ತದ್ರಿ, L/T ಅಂತ ಕಾಣಿಸ್ತದ. ಸ್ಪೀಡ್ ಮೇಲೆ ಕೈ ಇಟ್ರೆ ಹೆಂಗ್ ಕಾಣ್ತದ್ರಿ, L/T. ಸೊ ಎಲ್ ಅಂದ್ರೆ ಏನ್ರಿ, ಲೆಂತ್. ಟಿ ಅಂದ್ರೆ ಏನ್ರಿ, ಟೈಮ್. ಎಸ್ ಅಂದ್ರೆ ಏನ್ರಿ, ಸ್ಪೀಡ್. ಸೊ ಲೆಂತ್ ಎಷ್ಟು ಅದರಿ, ಎಷ್ಟು ದೂರ ಕ್ರಮಿಸ್ತಾ ಇದ್ದಪ್ಪ ಅಂದ್ರ 180 ಕಿಲೋಮೀಟರ್. ಎಷ್ಟು ದೂರ ಹೋಗತೈತ್ರಿ, 180 ಕಿಲೋಮೀಟರ್ ಹೋಗತೈತಿ. ಟೈಮ್ ಎಷ್ಟು ತಗೋತೈತಿ, 3 ಗಂಟೆ. ಎಷ್ಟು ತಗೋತೈತಿ, 3 ಗಂಟೆ. ಸರ್ ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ, ಇವಾಗ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಖ್ಯೆ ಭಿನ್ನ ರಾಶಿ ಒಳಗೆ ಬಂತಂದ್ರ ಅದಕ್ಕೆ ಕಡ್ತಾ ಹೊಕ್ಕಿತ್ತಂದ್ರೆ ಪ್ರಾಪರ್ ಆಗಿ ಕಡ್ತಾ ಹೊಡಿಬೇಕು. ಸೊ ಕಡ್ತಾ ಹೊಡಿಯೋಣ. 3 1 3 6 18 0 ಆನ್ಸರ್ ಎಷ್ಟು ಬಂತ್ರಿ, 60 ಕಿಲೋಮೀಟರ್ ಫರ್ ಅವರ್ ಬಂತು. ಎಷ್ಟು ಬಂತ್ರಿ, 60 ಕಿಲೋಮೀಟರ್ ಫರ್ ಅವರ್. ಯಾಕಂದ್ರೆ ಮೇಲೆ ಕಿಲೋಮೀಟರ್ ಇತ್ತು, ಕೆಳ ಗಂಟೆ ಇತ್ತು, ಅದಕ್ಕೆ 60 ಕಿಲೋಮೀಟರ್ ಫರ್ ಅವರ್ ಬಂತು. ಆದ್ರೆ ನಮಗ್ ಕೊಟ್ಟಿರ್ತಕ್ಕಂಥ ಎಲ್ಲಾ ಆಪ್ಷನ್ಗಳು ಮೀಟರ್ ಪರ್ ಸೆಕೆಂಡ್ ಅದಾವ್ರಿ. ಏನದಾವ್ರಿ, ಮೀಟರ್ ಪರ್ ಸೆಕೆಂಡ್ ಅದಾವ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಆನ್ಸರ್ 65 ಆಪ್ಷನ್ ಎ ಮಾರ್ಕ್ ಮಾಡೋಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕಂದ್ರೆ ಕಿಲೋಮೀಟರ್ ಫರ್ ಅವರ್ ಇದ್ದಿದ್ದನ್ನ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು. ಕಿಲೋಮೀಟರ್ ಇದ್ದಿದ್ದನ್ನ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಇಂಟು 5/18 ಮಾಡ್ಬೇಕು. ಇಂಟು 5/18 ಮಾಡ್ಬೇಕು. ಕೆಳಗೇನು ಇಲ್ಲ ಅಂದ್ರೆ ಎಷ್ಟ್ರಿ, 1. 18 1 18 5 18 1 18 18 2 36 18 3 54 18 3 54 ಎಷ್ಟು ಉಳಿತ್ರಿ, 6 ಉಳಿತು. ಎಷ್ಟು ಉಳಿತ್ರಿ, 6 ಉಳಿತು. ಪಾಯಿಂಟ್ ಕೊಟ್ಟು 0 ತಗೊಂಡು ನೆಕ್ಸ್ಟ್ 18 3 54 3.3 ಬಂತು. ಇವಾಗ ಗುಣಾಕಾರ ಮಾಡಬೇಕು. 5 3 ಎಷ್ಟ್ರಿ, 15. 5 3 ಎಷ್ಟ್ರಿ, 15. 1 ಉಳಿತು. 5 3 15 ಪ್ಲಸ್ 1 ಎಷ್ಟ್ರಿ, 16. ಇಲ್ಲೂ ಕೂಡ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾರ, ನಾವು ಕೂಡ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ ಎಷ್ಟಾತ್ರಿ, 16.5 ಬಂತು. ಅಂದ್ರ ಆಪ್ಷನ್ ಸಿ ನಿಯರ್ ಅದ. ಸೊ ಅದಕ್ಕಾಗಿ ಆಪ್ಷನ್ ಸಿ ಏನಾಗಿರ್ತದ್ರಿ, ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗಿರ್ತದ. ನೆಕ್ಸ್ಟ್ ಕ್ವಶನ್.
ಏನದಪ್ಪ ಅಂದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ ಸ್ಕ್ವೇರ್ ರೂಟ್ ಆಫ್ 625 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 144 ಅದ ರೀ. ಇದ್ರದ್ದು ಏನು ಕೇಳಿದಾರಪ್ಪ ಅಂದ್ರೆ ಆನ್ಸರ್ ಅನ್ನ ಕೇಳಿದಾರೆ. ಸೊ ಸಿಂಪಲ್ ಆಗಿ ನಮಗೆಲ್ಲ ಗುರ್ತದ. ಫಾರ್ ಎಕ್ಸಾಂಪಲ್, 1ರ ವರ್ಗ ಎಷ್ಟ್ರಿ 1, 2ರ ವರ್ಗ ಎಷ್ಟ್ರಿ 4, 3ರ ವರ್ಗ ಎಷ್ಟ್ರಿ 9, 4ರ ವರ್ಗ ಎಷ್ಟ್ರಿ 16. ಅದೇ ರೀತಿಯಾಗಿ ನಾವು ಇದಕ್ಕೇನಾದ್ರೂ ಒಂದಕ್ಕೆ, ಓಕೆ ಒಂದು ಸೆಕೆಂಡ್, ನಾ ಇನ್ನೊಂದು ಸ್ವಲ್ಪ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ ಇವಾಗ. ಓಕೆ, ಇದೆಲ್ಲ ಗುರ್ತದೆ ನಿಮ್ಗೆ. ಅದೇ ರೀತಿಯಾಗಿ 4 ಇತ್ತು, 4ಕ್ಕೆ ಈ ರೀತಿಯಾಗಿ ನಾವು ವರ್ಗಮೂಲ ಚಿಹ್ನೆಯನ್ನ ಹಾಕಿದ್ವು ಅಂದ್ರೆ ಯಾವ ಸಂಖ್ಯೆಯನ್ನ 2 ಬಾರಿ ಗುಣಿಸಿದಾಗ 4 ಬರ್ತೈತಿಪ್ಪ ಅಂದ್ರೆ 2, ಇದು ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ 9 ಇತ್ತಂದ್ರೆ ಯಾವ ಸಂಖ್ಯೆಯನ್ನ 2 ಬಾರಿ ಗುಣಿಸಿದಾಗ 9 ಬರ್ತೈತಂದ್ರೆ 3. ಅದೇ ರೀತಿಯಾಗಿ 25 ಇತ್ತಂದ್ರೆ ಯಾವ ಸಂಖ್ಯೆಯನ್ನ 2 ಬಾರಿ ಗುಣಿಸಿದಾಗ 25 ಬರ್ತೈತಪ್ಪ ಅಂದ್ರೆ 5. ಯಾವ್ದನ್ನ? 5. ಸೊ ಈ ರೀತಿಯಾಗಿ ಗೊತ್ತಿರಬೇಕು. ಈ ಸಿಂಬಲ್ ಒಳಗ ಸಂಖ್ಯೆ ಇತ್ತಂದ್ರೆ ಯಾವ ಸಂಖ್ಯೆಯನ್ನ 2 ಬಾರಿ ಗುಣಿಸಿದಾಗ ಆ ವ್ಯಾಲ್ಯೂ ಬರ್ತೈತೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಆ ನಂತರ ನೆಕ್ಸ್ಟ್ ನೋಡ್ರಿ, ಓಕೆ, ನಾನ್ ತಿಳ್ಕೊತೀನಿ ಇವಾಗ ಸ್ವಲ್ಪ ಏನೋ ಇದ್ರ ಬಗ್ಗೆ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತ. ಅರ್ಥ ಆಗಿತ್ತಂದ್ರೆ ಐ ಲವ್ ನೇವಿ ಅಂತ ಕಮೆಂಟ್ ಮಾಡಿ. ಸೊ 625 ಯಾವಾಗ ಬರ್ತೈತಪ್ಪ ಅಂದ್ರೆ ಯಾವ ಸಂಖ್ಯೆಯನ್ನ 2 ಬಾರಿ ಗುಣಿಸಿದಾಗ ಬರ್ತೈತೆ ಅಂದ್ರೆ 25. ಯಾವ ಸಂಖ್ಯೆಯನ್ನ 2 ಬಾರಿ ಗುಣಿಸಿದಾಗ 625 ಬರ್ತೈತೆ ಅಂದ್ರೆ 25. 25ರ ವರ್ಗ ಎಷ್ಟ್ರಿ 625. ನೆಕ್ಸ್ಟ್ ಇಲ್ಲಿ ಪ್ಲಸ್ ಐತಿ, ಪ್ಲಸ್ ಹಾಕ್ರಿ. 12ರ ವರ್ಗಮೂಲ ಎಷ್ಟ್ರಿ, ಸಾರಿ 144ರ ವರ್ಗಮೂಲ ಎಷ್ಟ್ರಿ 12. ಇವೆರಡನ್ನು ಕೂಡಿಸಿದಾಗ ಆನ್ಸರ್ ಎಷ್ಟು ಬರ್ತೈತ್ರಿ 37. ಆಪ್ಷನ್ ಸಿ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿರತಕ್ಕಂತ ಆನ್ಸರ್ ಆಗಿರ್ತದ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನ್ ಕೊಟ್ಟಾನಪ್ಪ ಅಂದ್ರೆ A:B is equal to 2:3, B:C is equal to 4:5 ಕೊಟ್ಟಾನ. ನೆಕ್ಸ್ಟ್ ನಮ್ಗೆ ಏನ್ ಕಂಡು ಹಿಡಿ ಅಂದಾನಂದ್ರೆ A:C ಕೇಳಿದಾನ. ಸೊ ಸಿಂಪಲ್ ಆಗಿ ನಾವೀಗ ಬರ್ಕೋಬೇಕು, A ಅನುಪಾತ B ಅನುಪಾತ C ಅಂತ ಬರೆಯತ್ತೀವಿ. ಏನಂತ ಬರೆಯತ್ತೀವ್ರಿ? A ಅನುಪಾತ B ಅನುಪಾತ C ಅಂತ ಬರೆಯತ್ತೀವಿ. A ಅನುಪಾತ B ಎಷ್ಟೈತ್ರಿ? 2:3 ಐತಿ. ಸೊ ಅದನ್ನ ಬರೀರಿ. ನೆಕ್ಸ್ಟ್ B ಅನುಪಾತ C ಎಷ್ಟೈತ್ರಿ? 4:5 ಐತಿ. ಅದನ್ನು ಬರೀರಿ. ಇಲ್ಲೂ ಖಾಲಿ ಉಳಿದೈತಿ, ಇಲ್ಲೂ ಸರ್ಕಲ್ ಹಾಕ್ರಿ. ಇಲ್ಲೂ ಖಾಲಿ ಉಳಿದೈತಿ, ಇಲ್ಲೂ ಕೂಡ ಒಂದು ಸರ್ಕಲ್ ಹಾಕ್ರಿ. ನೆಕ್ಸ್ಟ್ ಸರ್ಕಲ್ ಹಾಕಿದ ನಂತರ ನಾವೇನ್ ಮಾಡ್ಬೇಕಂದ್ರ ಈ ಸರ್ಕಲ್ ಬಾಜು ಯಾವ ಸಂಖ್ಯೆ ಐತ್ರಿ? 3 ಐತಿ, 3 ಬರೀರಿ. ಈ ಸರ್ಕಲ್ ಬಾಜು ಯಾವ್ದೈತ್ರಿ? 4 ಐತಿ, 4 ಬರೀರಿ. ನಮಗ್ ಕೇಳಿದ್ದೇನಂದ್ರ A:C ಕೇಳಿದಾನೆ. ಇವೆರಡು ಗುಣಾಕಾರ ಮಾಡ್ರಿ. 3 5 ಎಷ್ಟ್ರಿ? 15. ನೆಕ್ಸ್ಟ್ ಇವೆರಡು ಗುಣಾಕಾರ ಮಾಡ್ರಿ. 4 2 ಎಷ್ಟ್ರಿ? 8. ನೆಕ್ಸ್ಟ್ 8 ಮತ್ತು 15 ಏನಾದ್ರೂ ಸಿಂಪ್ಲಿಫೈ ಆಗ್ತಾವೇನ, ಕಡ್ತಾ ಹೋಗ್ತಾವೇನ್ ನೋಡ್ರಿ? ಹೋಗುದಿಲ್ಲ. ಹೋಗ್ಲಿಕ್ಕಂದ್ರ ಆನ್ಸರ್ ಏನಾಗಿರ್ತದ್ರಿ? ಆಪ್ಷನ್ ಎ 8:15. ಸೊ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿರ್ತದ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್? ಸೊ ಸ್ಮಾಲೆಸ್ಟ್ ಅಂದ್ರೆ ಅತ್ಯಂತ ಚಿಕ್ಕ, ಪ್ರೈಮ್ ಅಂದ್ರೆ ಏನ್ರಿ? ಅವಿಭಾಜ್ಯ ಸಂಖ್ಯೆ. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದಂತ ಕೇಳಿದಾರೆ. ಸೊ ನಿಮ್ಗೆಲ್ಲ ಗುರ್ತದ ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್ಸ್ ಅಂದ್ರೆ ಏನ್ರಿ? ನಿಮ್ಗೆಲ್ಲ ಡೆಫಿನೇಷನ್ ಗುರ್ತದ. 1 ಮತ್ತು ಏನ್ರಿ? 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವಂತ ಸಂಖ್ಯೆಗಳಿಗೆ ನಾವೇನಂತೀವಿ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳಂತೀವಿ. ಏನಂತೀವಿ? 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವಂತಹ ಸಂಖ್ಯೆಗಳಿಗೆ ನಾವೇನಂತೀವಪ್ಪ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳಂತೀವಿ. ಸೊ ಅದೇ ರೀತಿಯಾಗಿ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದಪ್ಪ ಅಂದ್ರ 1 ಅಂತ ನಿಮ್ ತಲೆ ಒಳಗೆ ಬರ್ತದ. 1 ಅವಿಭಾಜ್ಯ ಸಂಖ್ಯೆಯೂ ಅಲ್ಲ, ಭಾಜ್ಯ ಸಂಖ್ಯೆಯೂ ಅಲ್ಲ. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದಪ್ಪ ಅಂದ್ರ 2 ಆಗಿರ್ತದ. ಯಾವ್ದಾಗಿರ್ತದ್ರಿ? 2 ಆಗಿರ್ತದ. ಇಲ್ಲಿ ಇನ್ನೂ ಕ್ವಶನ್ ಬರ್ತದ, ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಂದ್ರೂ ಯಾವ್ದ್ರಿ? 2 ಆಗಿರ್ತದ. ಸ್ಮಾಲೆಸ್ಟ್ ಈವನ್ ಪ್ರೈಮ್ ನಂಬರ್, ಅತ್ಯಂತ ಚಿಕ್ಕ ಸಮ ಅವಿಭಾಜ್ಯ ಸಂಖ್ಯೆ ಅಂದ್ರೂ ಕೂಡ ಯಾವ್ದಾಗಿರ್ತದ್ರಿ? 2 ಆಗಿರ್ತದ. ಸ್ಮಾಲೆಸ್ಟ್ ಆಲ್ ಪ್ರೈಮ್ ನಂಬರ್ ಅಂತ ಕೇರ್ ಅಂದ್ರೆ ಯಾವ್ದಾಗ್ತದ್ರಿ? 3 ಆಗ್ತದ. ಇದನ್ನೊಂದ್ಸಲ ಸ್ಕ್ರೀನ್ಶಾಟ್ ಹೊಡ್ಕೋರಿ. ನಿಮ್ಮ ಎಕ್ಸಾಮ್ದಾಗ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ಈ ಏರಿಯಾದಿಂದ, ಈ ಒಂದು ಕಾನ್ಸೆಪ್ಟ್ ಇಂದ ಬಂದಿದಾವೆ ಸಾಕಷ್ಟು ಬಾರಿ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಯಾಕಪ್ಪ ಅಂದ್ರೆ ನಿಮ್ಮ ಎಕ್ಸಾಮ್ದಾಗ ಈ ಒಂದು ಏರಿಯಾದಾಗ ಸೊ ಮ್ಯಾಥ್ಸ್ ಒಳಗ 13 ಕ್ವಶನ್ಗಳು ಮಾತ್ರ ಬರ್ತಿರ್ತಾವ. ಈ ಒಂದು ಪ್ರಾಕ್ಟೀಸ್ ಸೆಟ್ ಒಳಗು ನಾವು ಅಷ್ಟು 13 ಕ್ವಶನ್ಗಳನ್ನ ಇಟ್ಟಿದ್ದೀವಿ. ಇದು ನಿಮ್ಗೆ ಕ್ವಶನ್ ಏನಾಗಿರ್ತದಪ್ಪ ಅಂದ್ರೆ ಹೋಮ್ವರ್ಕ್ ಆಗಿರ್ತದ. ಸೊ ಎಲ್ಲರೂ ಆನ್ಸರ್ ಅನ್ನ ಬಿಡಿಸಿ, ಆನ್ಸರ್ ಅನ್ನ ಕಮೆಂಟ್ ಮಾಡಿ. ನಿಮ್ಗೆ ಈ ಕ್ಲಾಸ್ ಚಲೋ ಅನ್ಸಿತ್ತಂದ್ರೆ, ನಿಮಗ ಈ ಕ್ಲಾಸ್ ಚಲೋ ಅನ್ಸಿತ್ತಂದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಮಿಸ್ ಮಾಡಲ್ಲ ಶೇರ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಶಾರದಾ ವಿದ್ಯಾಲಯ ಮೂಡಲಗಿ ಒಳಗ
ನೇಮಿ MR ಗೆ ಸಂಬಂಧಪಟ್ಟಿರ್ತಕ್ಕಂಥ ಹೊಸ ಬ್ಯಾಚಸ್ಗಳನ್ನು ಕೂಡ ಇದೇ ತಿಂಗಳು ಬರ್ತಕ್ಕಂಥ ಏಪ್ರಿಲ್ 1 ರಿಂದ ನಾವೇನ್ ಮಾಡ್ತಿದ್ವಿ ಸ್ಟಾರ್ಟ್ ಮಾಡ್ತಿದ್ವಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.